ಉಡುಪಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ 15 ದಿನಗಳ ಹಿಂದೆ ಕರ್ನಾಟಕದಲ್ಲಿ ಸಕ್ರಿಯವಾಗಿತ್ತು ನಕ್ಸಲ್ ತಂಡ. ಇದರ ಜಾಡನ್ನು ಹಿಡಿದು ಎಎನ್ಎಫ್ ಅವರು ಕೂಂಬಿಂಗ್ ಅನ್ನು ನಡೆಸ್ತಾ ಇದ್ರು. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಭಾಗದಲ್ಲಿ ಕೂಂಬಿಂಗ್ ನಡೀತಾ ಇತ್ತು. ಕೂಂಬಿಂಗ್ ವೇಳೆ ನಿನ್ನೆ ಮುಖಾಮುಖಿಯಾಗಿದೆ ನಕ್ಸಲ್ ತಂಡ. ಹೆಬ್ರಿಯ ಕಬ್ಬಿನಾಲೆ ಬಳಿಯ ಪೀತಬೈಲ್ ಅರಣ್ಯ ಪ್ರದೇಶದಲ್ಲಿ ಈ ಎನ್ಕೌಂಟರ್ ಆಗಿರುವಂಥದ್ದು. ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಬಲಿಯಾದರೆ 3 ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆ ಯಾವಾಗಲೂ ಹಾಗೇನೆ ಕೂಂಬಿಂಗ್ ನಿರಂತರವಾಗಿ ನಡೀತಾ ಇರುತ್ತೆ. ಯಾವಾಗಲೂ ಒಂದು ಸರ್ತಿ ಮುಖಾಮುಖಿ ಆದಾಗ ಈ ರೀತಿ ಆಗುತ್ತೆ. 13 ವರ್ಷಗಳ ಬಳಿಕ ಮಲೆನಾಡು ಮತ್ತು ಕರಾವಳಿಯಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿರ್ತಕ್ಕಂಥದ್ದು. ಸಾಕೇತ್ ರಾಜಂದು ಎನ್ಕೌಂಟರ್ ಆದ ಬಳಿಕ 13 ವರ್ಷಗಳ ಬಳಿಕ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಎಎನ್ಎಫ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಕಳೆದ 15 ದಿವಸಗಳಿಂದ ಕೂಂಬಿಂಗ್ ಜೋರಾಗಿ ನಡೀತಾ ಇತ್ತು ಈ ಭಾಗದಲ್ಲಿ. ಉಡುಪಿಯ ಹೆಬ್ರಿ ತಾಲೂಕಿನ ನಕ್ಸಲ್ ನಿಗ್ರಹ ದಳದಿಂದ ಶೋಧ ನಡೀತು. ಆ ತಾಲೂಕಿನಲ್ಲಿ ಆ ಭಾಗದಲ್ಲಿ ನಡೀತಾ ಇತ್ತು. ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೀತಾ ಇತ್ತು. ಉಡುಪಿ ಹೆಬ್ರಿ ತಾಲೂಕಲ್ಲಿ 15 ದಿನಗಳಿಂದ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಭಾಗದಲ್ಲಿ ನಿರಂತರವಾಗಿ ಕೂಂಬಿಂಗನ್ನು ಮಾಡ್ತಾಯಿದ್ರು ಎಎನ್ಎಫ್ ಅವರು, ಆ್ಯಂಟಿ ನಕ್ಸಲ್ ಫೋರ್ಸ್ ಅವರು. ಹೆಬ್ರಿಯ ಕಬ್ಬಿನಾಲೆ ಬಳಿಯ ಪೀತಬೈಲ್ ಅರಣ್ಯ ಪ್ರದೇಶದಲ್ಲಿ ಎಎನ್ಎಫ್ ಮತ್ತು ನಕ್ಸಲರ ಮುಖಾಮುಖಿಯಾಗಿದೆ ನಿನ್ನೆ ಸಾಯಂಕಾಲ. ಅದೇನೋ ಅವರು ರೇಷನ್ ತರೋದಕ್ಕೆ ಅಂತ ಏನೋ ಹಳ್ಳಿಗೆ ಬಂದಿದ್ರಂತೆ. ಚಿಕ್ಕಮಗಳೂರು, ಉಡುಪಿ ಗಡಿಭಾಗದ ಅರಣ್ಯದಲ್ಲಿ ಈ ರೀತಿ ಮುಖಾಮುಖಿಯಾಗಿರ್ತಕ್ಕಂಥದ್ದು. ನಕ್ಸಲ್ ವಿಕ್ರಮ್ ಗೌಡ, ಸುಂದರ್ ಈ ತಂಡದ ಜೊತೆ ಎಎನ್ಎಫ್ ಮುಖಾಮುಖಿಯಾಗಿದೆ. ಈ ವೇಳೆ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ನಿನ್ನೆ ನಡೆದಿರ್ತಕ್ಕಂಥದ್ದು. ಹೆಬ್ರಿಯ ಕಬ್ಬಿನಾಲೆ ಬಳಿಯ ಪೀತಬೈಲ್ ಅರಣ್ಯ ಪ್ರದೇಶ, ಆ ಪ್ರದೇಶದಲ್ಲೇ ಎಎನ್ಎಫ್ ಮತ್ತು ನಕ್ಸಲರ ಮುಖಾಮುಖಿಯಾಗಿದೆ. ಈ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆಗಿರೋದು. ವಿಕ್ರಮ್ ಗೌಡ ಜೊತೆಗಿದ್ದ ಮತ್ತೆ 3 ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ನಿನ್ನೆ ಜೊತೆಯಲ್ಲೇ ಇದ್ದರು, ಬಟ್ ಅವರು ಕಾಡು ಕಡೆಗೆ ತಪ್ಪಿಸ್ಕೊಂಡು ಓಡಿದ್ದಾರೆ. ಈಗ ಎಸ್ಕೇಪ್ ಆದ 3 ನಕ್ಸಲರಿಗಾಗಿ ತೀವ್ರ ಶೋಧ ಕಾರ್ಯ ನಡೀತಾ ಇದೆ. ಮತ್ತೆ ಕೂಂಬಿಂಗ್ ಕಂಟಿನ್ಯೂ ಆಗಬೇಕಲ್ಲ. ಪರಮೇಶ್ವರ್ ಅವರು ಹೇಳಿದ್ದಾರೆ ಕೂಂಬಿಂಗ್ ಮುಂದುವರೆದಿದೆ. ಒಬ್ಬನನ್ನು ಹೊಡೆದು ಉಳಿಸಿದ್ದಾಯಿತು, ಬಟ್ ಹಾಗಂತ ಬಿಡೋಕ್ಕಾಗಲ್ವಲ್ಲ. ಇನ್ನೂ ಇದ್ದಾರೆ, ಕಣ್ಣಾರೆ ಅವರು ನೋಡಿದ್ದಾರೆ. ಸೊ ಅವರನ್ನು ಇವಾಗ ಬೇಟೆ ಆಡಬೇಕು. ಹಾಗಾಗಿ ಇದು ಕೂಂಬಿಂಗ್ ಮುಂದುವರೆದಿದೆ. ಕರಾವಳಿ ಜಿಲ್ಲೆ ಉಡುಪಿ ಮತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಳೆದ 12 ವರ್ಷಗಳ ಹಿಂದೆ ಒಂದು ನಕ್ಸಲ್ ಎನ್ಕೌಂಟರ್ ಆಗಿತ್ತು. ಇದೀಗ ಮತ್ತೆ ನಕ್ಸಲ್ ಎನ್ಕೌಂಟರ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ನಾವು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನಲ್ಲಿದ್ದೇವೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಎಎನ್ಎಫ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕರ್ನಾಟಕದ ನಕ್ಸಲ್ ನಾಯಕ ವಿಕ್ರಮ್ ಗೌಡರನ್ನು ಹತ್ಯೆ ಮಾಡಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು. ಇನ್ನೂ ಕೂಡ ಇದು ಅಧಿಕೃತ ಆಗಿಲ್ಲ. ನಾವು ನೋಡ್ಬೋದು ನಕ್ಸಲ್ ಚಟುವಟಿಕೆ ಅತಿ ಹೆಚ್ಚು ಕರ್ನಾಟಕದಲ್ಲಿ, ಅಂದರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕಂಡುಬರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಆಸುಪಾಸು, ಶಿವಮೊಗ್ಗದ ತಪ್ಪಲು ಭಾಗಗಳಲ್ಲೂ ಕೂಡ ನಕ್ಸಲರು ಓಡಾಟ ಮಾಡ್ತಾರೆ. ಮತ್ತು ಈ ಲಿಂಕ್ ಇರುವಂಥದ್ದು ಕೇರಳದ ಜೊತೆ, ಆಂಧ್ರ ಮತ್ತು ತಮಿಳುನಾಡಿನ ಜೊತೆ ಕೂಡ ರಾಜ್ಯದ ಲಿಂಕ್ ಇದೆ ಅನ್ನುವಂಥದ್ದು. ಹಾಗಾಗಿ ಮುಂಜಾನೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 2-3 ಹೆಸರುಗಳು ಕಂಡುಬಂದಿತ್ತು. ಒಂದು ಚಿಕ್ಕಮಗಳೂರಿನ ಲತಾ ಅನ್ನುವಂಥ ತಂಡದ ಓರ್ವನನ್ನು ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂಥದ್ದು. ಆನಂತರ ಸುಂದರ್ ಅನ್ನುವಂಥ ಹೆಸರುಗಳು ಕೇಳಿಬಂದಿತ್ತು. ಆ ನಂತರ ಕೇಳಿಬಂದಿರುವಂಥ ಹೆಸರು ವಿಕ್ರಮ್ ಗೌಡ ಅನ್ನುವಂಥದ್ದು. ವಿಕ್ರಮ್ ಗೌಡ ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನವನೇ ಆಗಿರ್ತಾನೆ. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಯಾವುದೇ ಒಂದು ಕನ್ಫರ್ಮೇಷನ್ಗಳು ಸಿಗೋದಿಲ್ಲ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಘಟನೆ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಫೋನ್ ಕಾಂಟ್ಯಾಕ್ಟ್ಗಳು ನೇರವಾಗಿ ಸಿಗೋದಿಲ್ಲ ಅನ್ನುವಂಥದ್ದು. ಕೆಳಭಾಗದಲ್ಲಿ ಅಂದರೆ ಹೆಬ್ರಿ ಅಥವಾ ಉಡುಪಿ ಕಾರ್ಕಳ ಭಾಗದಲ್ಲಿ ಕೆಲಸ ಮಾಡುವಂತಹ ಎಎನ್ಎಫ್ ಸಿಬ್ಬಂದಿಗೆ ಯಾವುದೇ ಫೋನ್ ಸಂಪರ್ಕಗಳು ಈಗಷ್ಟೇ ಸಿಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಯಾವುದೇ ಫೋನ್ ಸಂಪರ್ಕಗಳು ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಗಳು. ಹಾಗಾಗಿ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ವಿಕ್ರಮ್ ಗೌಡ ಈ ಒಂದು ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸುಮಾರು 13 ವರ್ಷಗಳ ನಂತರ ನಡೆದಿರುವಂತಹ ಘಟನೆ ಇದು. ಅಂದರೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕಳೆದ 15 ದಿವಸಗಳಿಂದ ನಕ್ಸಲರ ಓಡಾಟ ಇತ್ತು. ಅದು ಕೂಡ ಈದು ಗ್ರಾಮದಲ್ಲಿ ಶಸ್ತ್ರಸಜ್ಜಿತ ನಕ್ಸಲರು ಕಂಡು ಬಂದಿದ್ರು ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗಿತ್ತು. ಯಾರು ಕೂಡ ಮಾತನಾಡಿದಂಥವರು ಯಾವುದೇ ಮನೆಗಳಿಗೆ ಭೇಟಿ ಕೊಟ್ಟು ದಿನಸಿಗಳನ್ನು ತೆಗೆದುಕೊಂಡು ಹೋದಂಥದ್ದು ಇಂಥದ್ದು ಯಾವುದೂ ಇರಲಿಲ್ಲ. ಆನಂತರ ಚಿಕ್ಕಮಗಳೂರು ಭಾಗದಲ್ಲಿ ಬಹಳಷ್ಟು ಕೂಂಬಿಂಗ್ ಕಾರ್ಯಾಚರಣೆಗಳು ನಡೆಯಿತು. ಇದರ ಮುಂದುವರಿದ ಭಾಗವಾಗಿ ಈ ಥರದ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ನೇತ್ರಾವತಿ ದಳದ
ನಕ್ಸಲ್ ನಾಯಕ ವಿಕ್ರಮ್ ಅನ್ನುವಂಥದ್ದು, ಅಂದರೆ ಒಂದು ತಂಡವನ್ನು ಕಟ್ಕೊಂಡಿದ್ರು. ಇಡೀ ರಾಜ್ಯಕ್ಕೆ ಆತನೇ ಬಹಳಷ್ಟು ಆಕ್ಟಿವ್ ಆಗಿದ್ದ ಅನ್ನುವಂಥದ್ದು. ಮತ್ತು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ANF ಕೂಂಬಿಂಗ್ ತಂಡಕ್ಕೆ ಒಂದು ಟೀಮ್ ಸಿಕ್ಕಿತ್ತು. ಈ ಟೀಮ್ನಲ್ಲಿ ಇಬ್ಬರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು. ಅಂದರೆ ಓರ್ವ ಬಲಿ, ಇಬ್ಬರು ಬಲಿ, ಈ ಥರದ ಆನಂತರ ಕೆಲವರಿಗೆ ಗುಂಡೇಟುಗಳು ಆಗಿದೆ ಅನ್ನುವಂಥದ್ದು, ಅವರು ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾವುದು ಕೂಡ ಅಧಿಕೃತವಾಗಿ ಸಿಕ್ಕಿಲ್ಲ. ಈ ಭಾಗದಲ್ಲಿ ಅಂದರೆ ನೆಟ್ವರ್ಕ್ನ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಫೋನ್ ಕಾಂಟ್ಯಾಕ್ಟ್ಗಳು ಇರೋದಿಲ್ಲ. ಮತ್ತು ಈ ಥರದ ಒಂದು ಆಪರೇಷನ್ ಆಗಿರುವಂಥ ಸಂದರ್ಭದಲ್ಲಿ ANF ಸಿಬ್ಬಂದಿಗಳು ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡ್ತಾರೆ. ಯಾವುದೇ ಮಾಹಿತಿಗಳು ಕನ್ಫರ್ಮ್ ಆದ ನಂತರ, ಯಾಕಂದರೆ ಯಾವುದೇ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಮುಖಾಮುಖಿ ಆಗಿರುವಂಥ ಸಂದರ್ಭದಲ್ಲಿ 10, 15, 20 ವರ್ಷಗಳ ಹಿಂದೆ ಅವರು ಸಾರ್ವಜನಿಕ ಜೀವನದಲ್ಲಿರ್ತಾರೆ. ಅವರ ಫೋಟೋಗಳು ಕೂಡ ಬಹಳಷ್ಟು ಹಳೆಯದು. ಹಾಗಾಗಿ ಅವರೇ ಅನ್ನುವಂಥ ಕನ್ಫರ್ಮೇಷನ್ಗಳು ಕೂಡ ಆಗಬೇಕಾಗ್ತದೆ. ಈ ಕನ್ಫರ್ಮೇಷನ್ ಆದಮೇಲೆ ಎನ್ಕೌಂಟರ್ನಲ್ಲಿ ಏನಾಯಿತು, ಎಷ್ಟು ದಿವಸದ ಎನ್ಕೌಂಟ್ರು ಮತ್ತು ಆ ಟೀಮ್ನಲ್ಲಿ ಎಷ್ಟು ಜನರಿದ್ದರು, ಈ ಥರದ ಅಧಿಕೃತ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.